ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಈ ಒಂದು ವಿಡಿಯೋ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸ್ತಾ ಇದ್ದೀರಿ ತಮಗೆ ಒಂದು ಬೇಜಾರದ ವಿಷಯ ಅಂತಾನೆ ಹೇಳ್ಬೋದು. ಏಕೆ ಅಂತಂದರೆ ಇಷ್ಟು ದಿನ ಸರ್ಕಾರ ಒಳ ಮೀಸಲಾತಿ ಅಂತೇಳಿ ಯಾವುದೇ ನೇಮಕಾತಿಯನ್ನು ಮಾಡದೆ ಸುಮಾರು ತಿಂಗಳ ಕಾಲ ಹೊಸ ನೇಮಕಾತಿಗೆ ಮುಂದಕ್ಕೆ ಆಗ್ತಾ ಬಂದಿತ್ತು. ಆದರೆ ಈಗ ಒಳ ಮೀಸಲಾತಿ ಜಾರಿ ಮಾಡಿ ಕೆಇ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದರೂ ಕೂಡ ಸರ್ಕಾರಕ್ಕೆ ಮತ್ತೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೋರಿರುವಂಥದ್ದು. ಹಾಗಾದರೆ ಒಳ ಮೀಸಲಾತಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಯಾಕೆ ಹೈಕೋರ್ಟ್ ಈಗ ನೇಮಕಾತಿ ಮಾಡದಂತೆ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ ಅಂತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರು ಎದೆಗುಂದಬೇಡ್ರಿ, ಓದ್ತಾ ಇರಿ. ಇದೇನು ಭಾಳ ದಿವಸ ಇದು ಮಧ್ಯಂತರ ಆದೇಶ ಇರೋದಿಲ್ಲ. ದಯವಿಟ್ಟು ತಮ್ಮ ಓದಿನ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ರಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಮೊನ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಳ ಮೀಸಲಾತಿಯ ಕುರಿತು ಗೊಂದಲಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತಾವು ನೋಡ್ಬೋದು, ಪರಿಶಿಷ್ಟ ಜಾತಿ ಮತ್ತು ವರ್ಗೀಕರಿಸಿ ಒಳ ಮೀಸಲಾತಿ ಕಲ್ಪಿಸಿ ಸರ್ಕಾರ ಹೊರಡಿಸಿದ ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಮಹಾ ಒಕ್ಕೂಟ ಮತ್ತು ಇತರರು ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಶುಕ್ರವಾರ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿ ನೇಮಕಾತಿ ಆದೇಶ ಮಾಡದಂತೆ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ನೇಮಕಾತಿಯನ್ನ ಮಾಡಬಾರ್ದು, ಈಗಿರ್ತಕ್ಕಂಥ ನೇಮಕಾತಿಗಳಿಗೆ ಏನು ಮಾಡ್ರಿ, ತಡೆಯನ್ನು ನೀಡ್ರಿ ಅಂತ ಹೇಳಿದ್ದಾರೆ. ನಂತರ ಮುಂದುವರಿದು ಏನು ಹೇಳುತ್ತಾರೆ ಅಂದರೆ, ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಬಹುದಾದರೂ ನೇಮಕಾತಿ ಆದೇಶ ಹೊರಡಿಸುವಂತಿಲ್ಲ ಎಂದು ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜುರವರು ನ್ಯಾಯಪೀಠ ಸರ್ಕಾರಕ್ಕೆ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ಕಲ್ಪಿಸಿ ವಿಚಾರಣೆಯನ್ನ ನವೆಂಬರ್ 13ಕ್ಕೆ ಏನ್ ಮಾಡಿದೆ ಅಂದ್ರೆ ಮುಂದೂಡಲಾಗಿದೆ. ಅಂದ್ರೆ ಅವ್ರು ಹೇಳ್ತಾರೆ, ನೇಮಕಾತಿ ಪ್ರಕ್ರಿಯೆಯನ್ನ ಮುಂದುವರಿಸಬಹುದು ಅಂತ ಹೇಳಿದ್ದಾರೆ, ಆದ್ರೆ ನೇಮಕಾತಿ ಆದೇಶವನ್ನ ಹೊರಡಿಸುವಂತಿಲ್ಲ ಅಂತ ಹೇಳಿರುವಂತದ್ದು. ಮತ್ತು ಈ ವಿಚಾರಣೆಯನ್ನ ನವೆಂಬರ್ 13ಕ್ಕೆ ಏನ್ ಮಾಡಿದ್ದಾರೆ, ಮತ್ತೆ ಹಿಯರಿಂಗ್ ಕೊಟ್ಟಿದ್ದಾರೆ, ಡೇಟ್ ಅನ್ನು ಕೊಟ್ಟಿರುವಂತದ್ದು ನವೆಂಬರ್ 13ಕ್ಕೆ ಮುಂದುವರಿಸಿದ್ದಾರೆ. ಇದಾದ ನಂತರ ಅರ್ಜಿದಾರರ ಪರವಾಗಿ ವಕೀಲರಾಗಿರ್ತಕ್ಕಂಥ HV ಮಂಜುನಾಥ್ ರವರು 35 ವರ್ಷಗಳ ಮೀಸಲಾತಿ ಹೋರಾಟದಲ್ಲಿ ಸರ್ಕಾರ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿದೆ, ಈಗಲಾದರೂ ಸರ್ಕಾರ ಅಲೆಮಾರಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ವಾದವನ್ನ ಮಂಡಿಸಿದರು. ನಿವೃತ್ತ ನ್ಯಾಯಮೂರ್ತಿ H. ನಾಗಮೋಹನ್ ದಾಸ್ ರವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವು ಪರಿಶಿಷ್ಟ ಜಾತಿ ವರ್ಗವನ್ನ A, B, C, D ಮತ್ತು E ಎಂದು 5 ಗುಂಪುಗಳನ್ನಾಗಿ ವರ್ಗೀಕರಿಸಲಾಗಿದೆ. ಏನು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಏನಿತ್ತು ಅದನ್ನ ಎಷ್ಟು ಪ್ರಮಾಣವಾಗಿ ವಿಂಗಡಿಸಲಾಗಿದೆ ಅಂತಂದ್ರೆ 5 ಗುಂಪುಗಳನ್ನಾಗಿ ವರ್ಗೀಕರಿಸಲಾಗಿದೆ. ಅದನ್ನು ರೇಷ್ಟು ನೋಡೋದಾದ್ರೆ 1:6, 5, 4, 1 ಅಂತ ಹೇಳಿ ಅನುಪಾತದಂತೆ ಮೀಸಲಾತಿಯನ್ನ ಹಂಚಿಕೆ ಮಾಡಿ ಶಿಫಾರಸನ್ನ ಮಾರ್ಪಾಡು ಮಾಡಿ 5 ಗುಂಪುಗಳ ಬದಲಾಗಿ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಎಂದು 3 ಗುಂಪುಗಳನ್ನಾಗಿ ಮಾಡಿ 6:5 ಅನುಪಾತದಂತೆ ಒಳ ಮೀಸಲಾತಿ ನಿಗದಿಪಡಿಸಿದ ಸರ್ಕಾರವು ಆದೇಶ ಹೊರಡಿಸಿತು. ಅಂದ್ರೆ ತಾವು ನೋಡ್ಬೋದು, ನಾಗಮೋಹನ್ ದಾಸ್ ರವರು ಕೊಟ್ಟಿರ್ತಕ್ಕಂಥ ವರದಿಯ ಬದಲಾಗಿ ಅವ್ರು ಏನ್ ಮಾಡಿದ್ರು, 5 ಗುಂಪುಗಳನ್ನು ಮಾಡಿದ್ರು, A, B, C, D, E ಅಂತೇಳಿ. ಅದರ ಸರ್ಕಾರ ಏನ್ ಮಾಡಿತು, ಅದನ್ನ ಪ್ರವರ್ಗ 1, ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ ಹೇಳಿ 3 ಗುಂಪುಗಳನ್ನಾಗಿ ಮಾಡಿ 6:6:5 ಅಂತಕ್ಕಂಥ ಅನುಪಾತದಲ್ಲಿ ಮೀಸಲಾತಿಯನ್ನ ಹೊರಡಿಸಿತ್ತು. ಹಾಗಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಕೋರ್ಟಿಗೆ ಹೋಗಿರುವಂತದ್ದು. ಹೌದ್ರಿ. ಇದಾದ ನಂತರ ನೋಡಿ, ಅತ್ಯಂತ ಹಿಂದುಳಿದವರು ಎಂದು ಆಯೋಗ ಗುರುತಿಸಿದ್ದ 59 ಅಸ್ಪೃಶ್ಯ ಅಲೆಮಾರಿ ಮತ್ತು ಅಲೆಮಾರಿ ಮತ್ತು ಅತಿ ಸೂಕ್ಷ್ಮ ಜಾತಿಗಳ ಪ್ರತ್ಯೇಕ ಗುಂಪುಗಳನ್ನಾಗಿ ಪರಿಗಣಿಸಿ ಒಳ ಮೀಸಲಾತಿ ಕಲ್ಪಿಸದೆ ಬೋವಿ, ಲಂಬಾಣಿ, ಕೊರವ ಮತ್ತು ಕೊರಚ ಜಾತಿಗಳೊಂದಿಗೆ ಪ್ರವರ್ಗ C ರಲ್ಲಿ ಸೇರಿಸಿ ಶೇಕಡಾವಾರು 5% ಒಳ ಮೀಸಲಾತಿ ಕಲ್ಪಿಸಿದ್ದು ಸರ್ಕಾರದ ನೀತಿಯನ್ನು ಪ್ರಶ್ನಿಸಿ ಕರ್ನಾಟಕ ಅಸ್ಪೃಶ್ಯತಾ ಅಲೆಮಾರಿ ಮಹಾ ಒಕ್ಕೂಟ ಮತ್ತು ಇತರ ಉಚ್ಚ ನ್ಯಾಯಾಲಯಗಳಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿದರು. ಹಾಗಾಗಿ ಹೈಕೋರ್ಟ್ ಏನ್ ಮಾಡೈತಿ ಅಂತಂದ್ರೆ ಇದನ್ನ ಸ್ಟೇಯನ್ನ
ತಂದಿರುವಂತದ್ದು. ಯಾವಾಗ ನಾಗಮೋಹನ್ ದಾಸ್ ವರದಿಯನ್ನ ಯಥಾವತ್ತಾಗಿ ಇವರು ಜಾರಿ ಮಾಡಿದ್ದೇ ಆಗಿದ್ದಲ್ಲಿ ಈ ರೀತಿ ಗೊಂದಲಗಳು ಆಗ್ತಿರ್ಲಿಲ್ಲ ಅಂತ ಇಲ್ಲಿ ಕೊಟ್ಟಿರುವುದು. ಕೊಟ್ಟಿಲ್ಲ, ಬಟ್ ಆ ರೀತಿ ಅವರು ಕೊಟ್ಟಿರ್ತಕ್ಕಂಥ 5 ಗುಂಪುಗಳನ್ನಾಗಿ ಮಾಡಿ ಕೊಟ್ಟಿತ್ತು. ಆದ್ರೆ ಸರ್ಕಾರ ಏನ್ ಮಾಡಿತ್ತು ಅಂತಂದ್ರ ಕೇವಲ 3 ಗ್ರೂಪ್ಗಳನ್ನು ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಅಂತ ಹೇಳಿ ಗುಂಪುಗಳನ್ನ ಮಾಡಿ 6, 6, 5 ಅಂತ ಹೇಳಿ ವಿಭಾಗ ಮಾಡಿದ್ದಕ್ಕಾಗಿ ಈಗ ಯಾರು ಕೋರ್ಟಿಗೆ ಹೋಗಿದ್ದಾರೆ ಅಂತಂದ್ರ ಈ ಅಸ್ಪೃಶ್ಯರು ಅಂತಕ್ಕಂಥ 59 ಅಸ್ಪೃಶ್ಯ ಅಲೆಮಾರಿಗಳು ಏನ್ ಮಾಡಿದಾರ, ಒಕ್ಕೂಟ ಏನ್ ಮಾಡೈತಿ, ಕೋರ್ಟಿಗೆ ಹೋಗಿ ಸ್ಟೇಯನ್ನ ತಂದಿರುವಂತದ್ದು. ಸೊ ನವೆಂಬರ್ 13ವರೆಗೂ ಈಗ ಏನಾಗೈತೆ ಅಂದ್ರೆ ಇದು ಸ್ಟೇಯನ್ನ ಇಟ್ಟಿರುವಂತದ್ದು. ಹಾಗಾಗಿ ತಾವೆಲ್ಲ ಓದ್ರಿ, ಇನ್ನೂ ಹೆಚ್ಚಿಗೆ ಓದ್ರಿ, ಕಾಲ್ಫಾರ್ಮ್ ಆಗ್ತಾವ, ದಯವಿಟ್ಟು ತಾವೆಲ್ಲ ಓದಿ ಅಂತ ತಮ್ಮಲ್ಲಿ ಹೇಳುತ್ತಾ, ಮತ್ತೆ ಇದನ್ನ ಯಾರು ಜಾಸ್ತಿ ಸ್ಟೇ ಆಗೋಯ್ತು ಓದೋದು ಬಿಡೋದು ಅದೆಲ್ಲ ಮಾಡ್ಬೇಡಿ, ಓದ್ರಿ. ಯಾಕಂದ್ರೆ ಟೀಚರ್ ಆಗಿರೋರಿಗೆ TET ಕಾಲ್ಫಾರ್ಮ್ ಐತೆ, ಈ ಟೀಚರ್ ಕಾಲ್ಫಾರ್ಮ್ ಆಗುತ್ತೆ ಅಂತೇಳಿ ಮೊನ್ನೆ ಮತ್ತೆ ಶಿಕ್ಷಣ ಸಚಿವರು ಹೇಳಿಕೆಯನ್ನು ಕೊಟ್ಟಿರುವುದನ್ನು ನೋಡೋದಾದ್ರೆ ಈಗ ಹಲವಾರು ಹೊಸ ಅಧಿಸೂಚನೆಗಳು ಬರುವಂತ ಸಾಧ್ಯತೆಗಳು ಇದೆ. ಐ ಹೋಪ್ ನಿಮಗೆ ಇದು ಅರ್ಥ ಆಯ್ತು ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.